ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗು ಬೆಡ್ರೂಮ್ ಕ್ಲೀನಿಂಗ್ ವ್ಲಾಗ್ ಆಗಿರುತ್ತೆ. ಪಿಲ್ಲೋಗಳನ್ನೆಲ್ಲ ವಾಶ್ಗೆ ಹಾಕೋಣ ಅಂತ ಕವರ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಮನೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಒಂದೊಂದು ದಿನ ಒಂದೊಂದು ಜಾಗನ ಕ್ಲೀನ್ ಮಾಡ್ತಾ ಇದ್ರೆ ನಮಗೆ ಟಯರ್ಡ್ನೆಸ್ ಅಂತ ಅನ್ಸೋದಿಲ್ಲ. ಒಂದಿನ ಬೆಡ್ರೂಮ್ ಆಗಿರ್ಬೋದು, ಲಿವಿಂಗ್ ರೂಮ್ ಆಗಿರ್ಬೋದು, ಇನ್ನೊಂದು ದಿನ ಕಿಚನ್ನು, ಪೋರ್ಟಿಕ, ಸೊ ಈ ರೀತಿ ಕ್ಲೀನ್ ಮಾಡ್ಬೋದು. ಒಂದೇ ದಿನ ಫುಲ್ ಮನೆಯೆಲ್ಲ ಡಸ್ಟ್ ರಿಮೂವ್ ಮಾಡಿ ಕ್ಲೀನ್ ಮಾಡ್ತೀವಿ ಅಂತ ಅಂದರೆ ಫುಲ್ ಟಯರ್ಡ್ ಆಗಿ ಹೋಗ್ಬಿಡ್ತೀವಿ. ಒಂದು ದಿನಕ್ಕೆ ಒಂದು ಪ್ಲೇಸನ್ನು ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಆರಾಮಾಗಿ ಕ್ಲೀನಿಂಗ್ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಹೇಗಿದ್ರು ಸಂಕ್ರಾಂತಿ ಹಬ್ಬ ಹತ್ರದಲ್ಲಿ ಇರೋದ್ರಿಂದ ನಾನು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಒಂದ್ಸಲ ವಾಶಲ್ಲಿ 2 ಪಿಲ್ಲೋಗಳನ್ನು ಹಾಕಿ ವಾಶ್ ಮಾಡಿಬಿಡ್ತೀನಿ. 3 ಪಿಲ್ಲೋಗಳು ಹಾಕಿದ್ರೆ ನೀಟಾಗಿ ವಾಶ್ ಆಗೋದಿಲ್ಲ. ಸೊ ಹಾಗಾಗಿ 2 ಪಿಲ್ಲೋಗಳು ಆರಾಮಾಗಿ ನೀಟಾಗಿ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಹಾಗೆ ಪಿಲ್ಲೋಗಳನ್ನು ವಾಶ್ ಮಾಡೋಕೆ ಅಂತ ನಾನು ರೆಗ್ಯುಲರ್ ಆಗಿ ಬಟ್ಟೆ ವಾಶ್ಗೆ ಸರ್ಫ್ ಎಕ್ಸೆಲ್ ಲಿಕ್ವಿಡ್ ಏನು ಯೂಸ್ ಮಾಡ್ತೀನಿ ಅದೇ ಸರ್ಫ್ ಎಕ್ಸೆಲ್ ಲಿಕ್ವಿಡ್ನ ಯೂಸ್ ಮಾಡಿ ಪಿಲ್ಲೋಗಳನ್ನು ವಾಶ್ಗೆ ಹಾಕೋ ಅಂಥದ್ದು. ಸೊ ಇನ್ನೊಂದು ವಿಷಯ ಏನು ಅಂತಂದರೆ ಚೆನ್ನಾಗಿ ಬಿಸಿಲಿರಬೇಕು. ಬಿಸಿಲಿಲ್ಲ ಅಂತ ಅಂದರೆ ಸ್ಮೆಲ್ ಬಂದಂಗೆ ಆಗ್ತಾ ಇರುತ್ತೆ. ನೀಟಾಗಿ ಡ್ರೈ ಆಗಿ ಒಣಗಲಿಲ್ಲ ಅಂದರೆ ಪಿಲ್ಲೋಗಳೆಲ್ಲ ಸ್ಮೆಲ್ ಬಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ಹೆಚ್ಚಾಗಿ ಬಿಸಿಲಿರಬೇಕಾದ್ರೆ ಪಿಲ್ಲೋಗಳನ್ನು ಒಣಗಕ್ಕಿಡ್ತೀನಿ. ಮತ್ತು ಚೆನ್ನಾಗಿ ಒಣಗಿದಷ್ಟು ಪಿಲ್ಲೋ ಚೆನ್ನಾಗಿರುತ್ತೆ, ಹಗುರವಾಗಿರುತ್ತೆ. ಸೊ ಹಾಗಾಗಿ ಬಿಸಿಲಿರಬೇಕಾದ್ರೆ 4 ತಿಂಗಳಿಗೆ ಒಂದು ಸಲ ನಾನು ಪಿಲ್ಲೋಗಳನ್ನು ವಾಶ್ ಮಾಡ್ತಾ ಇರ್ತೀನಿ. ಬೆಡ್ರೂಮ್ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಮ್ಯಾಟ್ರಸ್ ಅಲ್ಲೇ ಇದ್ರೆ ಇನ್ನೂ ತುಂಬ ಡಸ್ಟ್ ಆದಂಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಹಾಲಲ್ಲಿ ಹಾಕಿ, ಸೊ ಹಾಗೆ ಚಾಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಡ್ರೈ ಆದಮೇಲೆ ತಗೊಂಡೋಗಿ ಬಿಸಿಲಿಗೆ ಹಾಕಿ ಹಾಗೆ ಬೆಡ್ರೂಮ್ನ ಎಂಟಿ ಮಾಡಿ ಫುಲ್ ಡೀಪ್ ಕ್ಲೀನ್ ಮಾಡಿದ್ರೇ ಡಸ್ಟ್ ನೀಟಾಗಿ ರಿಮೂವ್ ಆಗಿದೆ ಅಂತ ಅನಿಸುತ್ತೆ. ಬಟ್ ನಾನು ಅಲ್ಲೇ ಮ್ಯಾಟ್ರಸ್ ಎಲ್ಲ ಇಟ್ಕೊಂಡು ವಿಂಡೋ ಸೈಡಲ್ಲಿ ಇರುವಂಥ ಧೂಳೆಲ್ಲನೂ ತೆಗೆದೆ ಅಂತಂದರೆ ಫುಲ್ ಎಲ್ಲ ಮ್ಯಾಟ್ರಸ್ ಮೇಲೆ ಬಂದು ಕೂತ್ಕೊಂಡಂಗೆ ಇರುತ್ತೆ, ಇನ್ನೂ ಧೂಳಾದಂಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಟ್ರಸ್ ತೆಗೆದು ನಾನು ಆಚೆ ಬೆಡ್ರೂಮ್ ಕ್ಲೀನ್ ಮಾಡಬೇಕು ಅಂತಲೇ ಬೆಳಿಗ್ಗೆ ಟಿಫನ್ನು ಹಾಗೆ ಮಧ್ಯಾಹ್ನದ ಕುಕ್ಕಿಂಗ್ ಎರಡನ್ನೂ ಬೇಗ ಮುಗಿಸ್ಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಈ ವಿಂಡೋ ಸ್ಕ್ರೀನ್ ಎಲ್ಲ ತೆಗೆದು ತುಂಬ ದಿನ ಆಗಿತ್ತು ವಾಶ್ಗೆ ಹಾಕಿರಲಿಲ್ಲ. ಸೊ ವಾಶ್ಗೆ ಹಾಕ್ಬಿಡೋಣ ಅಂತ ಎಲ್ಲನೂ ತೆಗೆದು ವಾಶ್ಗೆ ಹಾಕ್ತಾ ಇದ್ದೀನಿ. ಸೊ ಮಿಷಿನ್ ವಾಶೆ ಮಾಡುವಂಥದ್ದು ಸ್ಕ್ರೀನ್ ಎಲ್ಲನೂ ನಾನು ಮಿಷಿನ್ ವಾಶೆ ಮಾಡಿ ಬೆಡ್ರೂಮ್ ಡಸ್ಟ್ ರಿಮೂವ್ ಮಾಡಬೇಕಾದ್ರೇ ಏನೆಲ್ಲ ವಸ್ತುಗಳನ್ನು ವಾಶ್ಗೆ ಹಾಕ್ಬೋದು ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ತಗೊಂಡು ಬರ್ತೀನಿ. ಆಮೇಲೆ ಏನಾದರೂ ಡೆಕೋರೇಟಿವ್ ಥಿಂಗ್ಸ್ ಏನಾದ್ರು ಇಟ್ಟಿದ್ರೆ ಸೊ ಅದನ್ನು ಕೂಡ ನಾನು ರಿಮೂವ್ ಮಾಡಿಬಿಡ್ತೀನಿ. ಸೊ ಜಾಸ್ತಿ ಇಟ್ಕೊಂಡಿಲ್ಲ ನಾನು, ಹಾಗಾಗಿ ಇಟ್ಟಿದ್ರೆ ಅಂತ ಹೇಳಿದ್ದಂಥದ್ದು. ಸಿಂಪಲ್ಲಾಗಿ 1-2-3 ವಸ್ತುಗಳನ್ನು ಇಟ್ಟಿದ್ದೀನಿ ಅಷ್ಟೇ. ನನಗೆ ಜಾಸ್ತಿ ರೂಮಲ್ಲಿ ವಸ್ತುಗಳನ್ನ ತಗೊಂಡೋಗಿ ಇಡೋವಂಥದ್ದು ಅಷ್ಟು ಇಷ್ಟ ಆಗೋಲ್ಲ. ಯಾಕಂದರೆ ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ಬೆಡ್ರೂಮಲ್ಲಿ ಡಸ್ಟ್ ರಿಮೂವ್ ಮಾಡೋ ಕೆಲಸ ಸ್ವಲ್ಪ ಬೇಗನೆ ಮುಗೀತು ಅಂತ ಅಂದ್ಕೊಳ್ತೀನಿ. ಮೊದಲು ನಾನು ಪೊರ್ಕೆಲ್ ಗುಡಿಸ್ತಾ ಇದ್ದೆ, ಮತ್ತು ಹೈಟ್ ಸಾಲಿಲ್ಲ ಅಂತಂದರೆ ಲೇಡರ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ. ಬಟ್ ಇವಾಗ ನನಗೆ ಅವಶ್ಯಕತೆನೇ ಇಲ್ಲ. ಫ್ಲೋರಲ್ಲೇ ನಿಂತ್ಕೊಂಡು ಹೈಟಿಗೆ ತಕ್ಕನಾಗಿ ಈ ಸ್ಟಿಕ್ಕನ್ನು ಎಕ್ಸ್ಪೆಂಡ್ ಮಾಡಿಕೊಂಡು ಡಸ್ಟ್ ರಿಮೂವ್ ಮಾಡ್ಬೋದು. ಈ ಡಸ್ಟ್ ರಿಮೂವ್ ಕಿಟ್ ತಗೊಂಡ್ಮೇಲೆ ಸ್ವಲ್ಪ ಈಸಿ ಅನಿಸುತ್ತೆ ನನಗೆ, ಬೇಗ ಬೇಗ ಮುಗಿಸ್ಕೊಬೋದು. ಹಾಗೆ ಈ ಸ್ಟಿಕ್ ತುಂಬಾ ಇಷ್ಟ ಆಯಿತು ನನಗೆ, ಯಾಕಂದರೆ ಯಾರದೇ ಹೆಲ್ಪ್ ಇಲ್ದೇ ನಾವೇ ಓನಾಗಿ ಮನೆ ಕ್ಲೀನ್ ಮಾಡ್ಕೊಬೋದು. ಪ್ರಾಡಕ್ಟ್ ಲಿಂಕನ್ನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೇಕು ಅಂದರೆ ನೋಡಬಹುದು. ಸೊ ಯಾಕೆ ಅಂತಂದರೆ ನಾನು ಯಾವುದೇ ಆನ್ಲೈನಲ್ಲಿ ತಗೊಂಡಿರೋ ವಸ್ತುಗಳಾಗಲಿ ಸುಮ್ಮನೆ ಹಾಕ್ಬೇಕಲ್ಲ ಈ ಪ್ರಾಡಕ್ಟನ್ನು ಅಂತ ಹಾಕೋದಿಲ್ಲ. ನನಗೆ ಅದು ವರ್ತ್ ಇರಬೇಕು, ನಾನು ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಇದು ಬೇರೆಯವರು ಯೂಸ್ ಮಾಡ್ಬೋದು, ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಲಿದ್ದರೆ ಮಾತ್ರ ಟ್ಯಾಗ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಟ್ಯಾಗ್ ಮಾಡೋದೇ ಇಲ್ಲ ವಸ್ತುಗಳು ಚೆನ್ನಾಗಿಲ್ಲ ಅಂತ ಅಂದರೆ. ಇದಂತೂ ಕ್ಲೀನಿಂಗ್ ಕೆಲಸಕ್ಕೆ ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ ಅಂತ ಹೇಳಿದೆ. ಸೊ ಒಂದು ಸೈಡ್ ವಿಂಡೋ ಎಲ್ಲ ಫುಲ್ ಡಸ್ಟ್ ತೆಗೆದಿದ್ದೀನಿ, ಇನ್ನೊಂದು ಸೈಡ್ ವಿಂಡೋ ಡಸ್ಟ್ ತೆಗೆದ್ರೆ ಹೊಸದು ಗುಡ್ಸೋದು ಕ್ಲೀನಿಂಗ್ ಕೆಲಸ ಮಾಡಿದ್ರೂ ಇಷ್ಟೊಂದು ಡಸ್ಟ್ ಹೆಂಗೆ ಬಂತಪ್ಪ ಅಂತ ಅಂದ್ಕೊಂಡು ನಾನೇ ಕ್ಲೀನ್ ಮಾಡ್ತಾಯಿದ್ದೆ. ವಿಂಡೋ ಸೈಡಲ್ಲಿ ತುಂಬ ಡಸ್ಟ್ ಇರುತ್ತೆ, ಆಲ್ಮೋಸ್ಟ್ ಜಾಸ್ತಿ ವಿಂಡೋ ಸೈಡಲ್ಲೇ ಇರುವಂಥದ್ದು. ಅದರಲ್ಲೂ 1-2-3 ಸ್ಪೈಡರ್ ಇತ್ತು ಅಂದರೆ ವೆಬ್ ಕ್ರಿಯೇಟ್ ಮಾಡಿಕೊಂಡು ಫುಲ್ ಬಲೆ ಎಲ್ಲನೂ ಎಳೆದಿಟ್ಟಿರುತ್ತೆ. ಇವತ್ತು ಕ್ಲೀನ್ ಮಾಡಿರ್ತೀವಿ, ಬಟ್ ನೆಕ್ಸ್ಟ್ ಅದೇ ಜಾಗದಲ್ಲಿ ನೋಡಿದ್ರೆ ತಿರ್ಗಾ ವೆಬ್ ಥರ ಕ್ರಿಯೇಟ್ ಮಾಡಿಟ್ಟಿರುತ್ತೆ. ಹಾಗೆ ವಿಂಡೋ ಸ್ಕ್ರೀನ್ ಹಾಕೋದ್ರಿಂದ ಫುಲ್ ಎಲ್ಲ ಅದ್ರ ಮರೆಯಲ್ಲೇ ಕುತ್ಕೊಂಡಂಗಿರುತ್ತೆ. ಫುಲ್ಲಾಗಿ ಧೂಳೆಲ್ಲ ಕೊಡಕಿ ಆಯಿತು. ಇವಾಗ ಏನಿದ್ರೂ ವಾಲ್ ಮೇಲೆ ಒರೆಸ್ಕೊಬೇಕು, ಫ್ಯಾನ್ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ಇದೇ ಸ್ಟಿಕ್ಕಲ್ಲಿ ಬೇರೆ ಬ್ರಷ್ನ ಹಾಕ್ಕೊಳ್ತಾ ಇದ್ದೀನಿ. ಬ್ರಷ್ ತೆಗೆದುಬಿಟ್ಟು ಫ್ಯಾನ್ ಕ್ಲೀನ್ ಮಾಡೋಕ್ಕಂತೂ ತುಂಬಾ ಅನುಕೂಲ ಇದೆ ಈ ಬ್ರಷು. ನೀಟಾಗಿ ಬಟ್ಟೆಲಿ ಒರೆಸಿದ್ದೀವಿ ಅನ್ನೋ ರೀತಿಲಿ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಕಿಟ್ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ದು. ಹಾಗೆ AC ಏನು ನಾನು ಫುಲ್ಲಾಗಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗಲೂ ನಾನು AC ಫುಲ್ ಬ್ರಷ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಇವಾಗ ಸರ್ವಿಸ್ ಮಾಡಿಸಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಡಸ್ಟ್ ಮಾತ್ರ ಹಾಗೆ ಮೇಲ್ಮೇಲೆ ತೆಗೆದಿದ್ದೀನಿ, ನೀಟಾಗಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಇಲ್ಲಿ ಯೂಸ್ ಮಾಡಿರುವಂಥ 2ನೇ ಬ್ರಷು ಮೈಕ್ರೋ ಫೈಬರ್ ಕ್ಲಾತಿಂದ ಮಾಡಿರುವಂಥದ್ದು. ಆಲ್ಮೋಸ್ಟ್ ಈ ರೀತಿ ಲೈಟ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಫ್ಯಾನ್ ಕ್ಲೀನ್ ಮಾಡ್ಕೊಳ್ಳೋಕೆ, ಕಬೋರ್ಡ್ ಮೇಲೆ ವಾಲ್ ಮೇಲೆ ಚಿಕ್ಕ ಪುಟ್ಟ ಧೂಳು ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ನೀಟಾಗೂ ಕ್ಲೀನ್ ಮಾಡ್ಕೊಂಡು ಈ ಬ್ರಷನ್ನು ವೆಟ್ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು, ಇಲ್ಲ ಡ್ರೈ ಆಗು ಕ್ಲೀನ್ ಮಾಡ್ಬೋದು. ಆಲ್ಮೋಸ್ಟ್ ನಾನು ಜಾಸ್ತಿ ಡ್ರೈ ಆಗಿ ಕ್ಲೀನ್ ಮಾಡಿರುವಂಥದ್ದು. ಚಿಕ್ಕ ಚಿಕ್ಕ ಧೂಳುಗಳೆಲ್ಲ
ನೀಟಾಗಿ ಹೋಗ್ಬಿಡುತ್ತೆ, ಬಟ್ಟೆಯಲ್ಲಿ ಒರೆಸಿದೀವಿ ಅನ್ನೋ ರೀತಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಕಾಟು ಹಾಗೆ ವಿಂಡೋ ಸೈಡ್ ಎಲ್ಲ ನೀಟಾಗಿ ಕಂಬಿಗಳನ್ನೆಲ್ಲ ನೀಟಾಗಿ ಡಸ್ಟ್ ಎಲ್ಲ ರಿಮೂವ್ ಮಾಡ್ಕೊಬೋದು. ಇವಾಗ ತಾನೇ ಆ ಬ್ರಷಲ್ಲಿ ನಾನು ಡಸ್ಟ್ ಎಲ್ಲ ತೆಗೆದಿದ್ದೀನಿ, ಆದ್ರೂ ಚಿಕ್ಕ ಚಿಕ್ಕ ಧೂಳೆಲ್ಲ ಕುತ್ಕೊಂಡಂಗಾಗಿತ್ತು. ಈ ಬ್ರಷ್ ಯೂಸ್ ಮಾಡಿ ತೆಗೆದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಆದಂಗೆ ಆಯಿತು. ಇಲ್ಲಾಂದರೆ ಒಂದು ಹ್ಯಾಂಡ್ ಟವಲ್ ತೊಗೊಂಡು ನಿಧಾನಕ್ಕೆ ಒರೆಸ್ತಾ ಕುತ್ಕೊಬೇಕಾಗಿತ್ತು, ಕೆಲಸ ಬೇಗ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ತುಂಬ ಹೆಲ್ಪ್ಫುಲ್ ಇದೆ ನನಗೆ. ಕಬೋರ್ಡು, ವಾಲು, AC, ಫ್ಯಾನ್ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಿತು. ಇವಾಗ ಈ ಕಾರ್ಟ್ ಕೂಡ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಏನೆಲ್ಲ ವಸ್ತುಗಳನ್ನು ವಾಶ್ ಮಾಡಿ ಒಣಗಾಕಿದ್ದೆ, ಸೊ ಅದನ್ನೆಲ್ಲ ತಿರ್ಗಾ ತಂದು ಇಲ್ಲಿ ನೀಟಾಗಿ ಆರ್ಗನೈಸ್ ಮಾಡಬೇಕು. ಈ ಕಾರ್ಟ್ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಮಸ್ಕಿಟೋ ನೆಟ್ ಎಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಹಾಕಿ ಬಂದಿದ್ದೀನಿ. ಸೊ ಜಾಸ್ತಿ ನಾವು ಗುಡ್ ನೈಟ್ ಲಿಕ್ವಿಡ್ ಆಗಲಿ ಹಾಗೆ ಕಾಯಿಲ್ಗಳಾಗಲಿ ಯೂಸ್ ಮಾಡೋದಿಲ್ಲ, ಮಸ್ಕಿಟೋ ನೆಟ್ನೇ ಯೂಸ್ ಮಾಡುವಂಥದ್ದು. ಸಾಮಾನ್ಯ ಈ ಚಳಿಗಾಲದಲ್ಲಿ ಹಾಗೆ ಮಳೆ ಬಿದ್ದಾಗ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಈ 2 ಸೀಸನ್ನಲ್ಲಿ ಈ ಮಸ್ಕಿಟೋ ನೆಟ್ಟನ್ನು ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ನೈಟ್ ಲಿಕ್ವಿಡ್ಗಳು ಕಾಯಿಲ್ಗಳನ್ನ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಸ್ಕಿಟೋ ನೆಟ್ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ನಾನು 4 ವರ್ಷ ಆಯಿತು ಈ ಪ್ರಾಡಕ್ಟನ್ನು ತಗೊಂಡು, ತುಂಬಾ ಒಳ್ಳೆಯದಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಮಸ್ಕಿಟೋ ನೆಟ್ಟು ನೋಡೋಕೆ ಒಂಥರ ಟೆಂಟ್ ರೀತಿಲಿ ಇರೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಸೈಡಲ್ಲಿ ಜಿಪ್ ಇರೋದ್ರಿಂದ ಆರಾಮಾಗಿ ಓಪನ್ ಮಾಡಿಕೊಂಡು ಓನಾಗಿ ಇಳಿದು ಬರ್ಬೋದು. ಬೆಡ್ರೂಮಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾಂಟನ್ನು ಇಟ್ಟಿರ್ತೀನಿ. ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು, ಜೇಡ್ ಪ್ಲ್ಯಾಂಟ್ ಆಗಿರ್ಬೋದು, ಸ್ಪೈಡರ್ ಪ್ಲ್ಯಾಂಟ್ ಆಗಿರ್ಬೋದು, ಈ ರೀತಿ ಪ್ಲ್ಯಾಂಟ್ಗಳನ್ನು, ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಗಳನ್ನು ಆಲ್ಮೋಸ್ಟ್ ಜಾಸ್ತಿ ನಾನು ಚೂಸ್ ಮಾಡೋದೇ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಗಳು. ತುಂಬ ಆಡಂಬರವಾಗಿರುವಂತಹ ಶೋ ಪೀಸಸ್ಗಳನ್ನ ಇಟ್ಕೊಳ್ಳೋದ್ರ ಬದಲು ಈ ರೀತಿ ಪ್ಲ್ಯಾಂಟ್ಗಳನ್ನ ಇಟ್ಕೊಂಡ್ರೆ ನೋಡೋಕೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಬೆಡ್ರೂಮಲ್ಲಿ ಪ್ಲ್ಯಾಂಟ್ಸ್ನ ಇಡೋದ್ರಿಂದ ಮೈಂಡ್ ಫ್ರೆಶ್ ಅಂತ ಅನಿಸ್ತಾ ಇರುತ್ತೆ. ಬೆಡ್ರೂಮ್ ಕ್ಲೀನಿಂಗ್ ಕೆಲಸನೇ ಆಯಿತು. ಬೆಳಗ್ಗೆ ಏನೆಲ್ಲ ವಸ್ತುಗಳನ್ನೆಲ್ಲ ತೆಗೆದು ವಾಶ್ ಮಾಡಿ ಬಿಸಿಲಲ್ಲಿ ಹಾಕಿದೆ ಅದನ್ನೆಲ್ಲ ನೀಟಾಗಿ ಇವಾಗ ಜೋಡಿಸಿದ್ರೆ ಆಯಿತು. ಸೊ ನಾನು ಈ ಮ್ಯಾಟ್ರೆಸ್ ಬಗ್ಗೆ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ನೋಡ್ಬೋದು. ಇವಾಗ ರೀಸೆಂಟಾಗಿ ತಗೊಂಡಿದ್ದು, ಇದ್ರ ಬಗ್ಗೆ ಬ್ಲಾಗ್ ಕೂಡ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಆರ್ಥೋ ಮ್ಯಾಟ್ರೆಸ್. ವಿಂಡೋ ಸ್ಕ್ರೀನ್ ಎಲ್ಲನೂ ಬೆಳಗ್ಗೆನೆ ತೆಗೆದು ನೀಟಾಗಿ ವಾಶ್ ಮಾಡಿ ಒಣಗಾಕಿದ್ದೆ, ಎಲ್ಲ ಚೆನ್ನಾಗಿ ಒಣಗಿದೆ, ಅದನ್ನು ಕೂಡ ಜೋಡಿಸ್ತಾ ಇದ್ದೀನಿ. ಸೊ ಇವತ್ತು ಈ ಪ್ಲೇಸನ್ನು ಕ್ಲೀನ್ ಮಾಡಬೇಕು ಅಂತ ಚೂಸ್ ಮಾಡಿದ್ದೀನಿ ಅಂತ ಅಂದರೆ ಅಲ್ಲಿರುವಂಥ ಯಾವ ವಸ್ತುಗಳನ್ನು ನೀಟಾಗಿ ವಾಷಿಂಗ್ ಹಾಕಬೇಕು ಅದನ್ನು ಫಸ್ಟ್ ಕೆಲಸ ಮಾಡಿಬಿಡ್ತೀನಿ, ಆಮೇಲೆ ಡಸ್ಟ್ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಮತ್ತು ಆ ಜಾಗ ಅವತ್ತಿನ ದಿನಕ್ಕೆ ಅಂದರೆ ಇವತ್ತು ಫುಲ್ ಕ್ಲೀನ್ ಆಗಿಬಿಡಬೇಕು, ನೆಕ್ಸ್ಟ್ ನಾಳೆಗೂ ಉಳಿಸ್ಕೊಬಾರ್ದು ಆ ಕೆಲಸನ ಅಂತ ಹೇಳಿಬಿಟ್ಟು ಈ ರೀತಿ ಮಾಡುವಂಥದ್ದು. ಹಾಗೆ ಮ್ಯಾಟ್ರೆಸ್ ವೈಟ್ ಕಲರ್ಲಿ ಇರೋದ್ರಿಂದ ಬೇಗ ಡಸ್ಟ್ ಆಗುತ್ತೆ ಅಂತ ಹೇಳಿ ಇದ್ರ ಮೇಲೆ ಎಲಾಸ್ಟಿಕ್ ಇರುವಂಥ ವಾಟರ್ ಪ್ರೂಫ್ ಬೆಡ್ಶೀಟ್ನ ಹಾಕಿ ಆಮೇಲೆ ಅದರ ಮೇಲೆ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಬೆಡ್ಶೀಟನ್ನು ಹಾಕ್ತೀನಿ. ಆಲ್ಮೋಸ್ಟ್ ನಾನು ಬೆಡ್ಶೀಟ್ಗಳನ್ನ ಚೂಸ್ ಮಾಡೋದು ಎಲಾಸ್ಟಿಕ್ ಬೆಡ್ಶೀಟ್ಗಳನ್ನೇ ಚೂಸ್ ಮಾಡ್ತೀನಿ, ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಇದು ಬೇಗ ರಿಮೂವ್ ಮಾಡ್ಬೋದು, ಬೇಗ. ಫ್ಯಾಬ್ರಿಕ್ ಕೂಡ ಕಾಟನ್ನೇ ಜಾಸ್ತಿ ಚೂಸ್ ಮಾಡುವಂಥದ್ದು ನಾನು. ಸೊ ಈ ರೀತಿ ಬೆಡ್ಶೀಟ್ ಚೂಸ್ ಮಾಡೋದ್ರಿಂದ ಬೇಗ ಇನ್ಸೆಟ್ ಮಾಡ್ಬೋದು ಬೆಡ್. ಹಾಗೆ ಪಿಲ್ಲೋಗಳನ್ನು ಅಷ್ಟೇ ಬೆಳಗ್ಗೆ ಬೇಗನೆ ವಾಶ್ಗೆ ಹಾಕಿ ಒಣಗಾಕಿದ್ದೆ, ನೀಟಾಗಿ ಒಣಗಿದೆ. ಸೊ ಇದನ್ನು ಕೂಡ ಪಿಲ್ಲೋ ಕವರ್ ಎಲ್ಲ ಹಾಕಿ ಸೆಟ್ ಮಾಡಿದ್ರೆ ಅರ್ಧ ಕೆಲಸ ಕಂಪ್ಲೀಟ್ ಆಯಿತು. ರೂಮಲ್ಲಿ ಡಸ್ಟ್ ರಿಮೂವ್ ಮಾಡೋ 1-2 ದಿನದ ಮುಂಚೆನೆ ಕಬೋರ್ಡಲ್ಲಿರೋ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿಟ್ಟಿದ್ದೀನಿ, ಜಸ್ಟ್ ಹಾಗೆ ಮೇಲ್ ಒರೆಸ್ತಾ ಇದ್ದೀನಿ ಅಷ್ಟೇ. ಸೊ ನಾನು ವೆಟ್ ಮಾಡಿಕೊಂಡೆ ಬಟ್ಟೆನ ಒರೆಸ್ತಾ ಇರೋದು, ಡೈರೆಕ್ಟಾಗಿ ಕಬೋರ್ಡ್ ಮೇಲೆ ನೀರನ್ನ ಸ್ಪ್ರೇ ಮಾಡಿ ಒರೆಸ್ತಾ ಇಲ್ಲ. ವಾರಕ್ಕೊಂದ್ಸಲ ಈ ರೀತಿ ಕಬೋರ್ಡ್ನ ನೀಟಾಗಿ ಒರೆಸ್ಕೊಳ್ತಾ ಇರ್ತೀನಿ. ಹಾಗಾಗಿ ಫುಲ್ ಎಲ್ಲ ಬಟ್ಟೆಗಳೆಲ್ಲ ತೆಗೆದು ನಾನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಇವಾಗ ತಾನೇ ನಾನು 1 ತಿಂಗಳು ಮುಂಚೆನೇ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿದ್ದೀನಿ. ಸೊ ಹಾಗಾಗಿ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಒರೆಸ್ಕೊಂಡೆ. ಬೆಡ್ ಸೈಡ್ ಟೇಬಲಲ್ಲಿ ಇದೊಂದೇ ಒಂದು ಥಿಂಗ್ಸನ್ನು ನಾನು ಶೋ ಪೀಸಸ್ ಆಗಿ ಇಟ್ಕೊಂಡಿದ್ದೀನಿ. ಜಾಸ್ತಿ ವಸ್ತುಗಳು ಇಡೋದಿಲ್ಲ, ಕ್ಲೀನಿಂಗ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಇದ್ರ ಜೊತೆಗೆ ಒಂದು ವಾಟರ್ ಬಾಟಲ್ ಇಟ್ಟಿರ್ತೀನಿ ಅಷ್ಟೇ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.